ನಾವಿವತ್ತು ಮೇಲ್ಕೋಟೆಯ ಧನುಷ್ಕೋಟಿ ಕಡೆಗೆ ಹೋಗ್ತಾ ಇದ್ದೀವಿ. ಮೇಲ್ಕೋಟೆ ಮೈಸೂರಿಂದ ಸುಮಾರು 52 ಕಿಲೋಮೀಟರ್ ಇದೆ ಮತ್ತು ಬೆಂಗಳೂರಿಂದ 155 ಕಿಲೋಮೀಟರ್ ಇದೆ. ಮೇಲ್ಕೋಟೆ ಇದು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿಗೆ ಸೇರಿದ್ದು. ಧನುಷ್ಕೋಟಿ ಮೇಲ್ಕೋಟೆ ದೇವಸ್ಥಾನದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಈ ಬೆಟ್ಟಕ್ಕೆ ಧನುಷ್ಕೋಟಿ ಅಂತ ಹೆಸರು ಏನಕ್ಕೆ ಬಂತು ಅಂತ ಈಗ ನಾವು ತಿಳ್ಕೊಳ್ಳೋಣ. ಮೇಲ್ಕೋಟೆಯಲ್ಲಿ ಶ್ರೀರಾಮಚಂದ್ರನ ಗುರುತು ಇದೆ ಅಂತ ಹೇಳಲಾಗುತ್ತೆ. ಶ್ರೀರಾಮಚಂದ್ರ 14 ವರ್ಷ ವನವಾಸದಲ್ಲಿದ್ದಾಗ ಈ ಮೇಲ್ಕೋಟೆಯ ಧನುಷ್ಕೋಟೆಯ ಮುಖಾಂತರ ಸಂಚರಿಸಿದ್ದ ಅಂತ ಇಲ್ಲಿ ಹೇಳಲಾಗುತ್ತೆ. ಈ ಬೆಟ್ಟದಲ್ಲಿ ಒಂದು ಸಣ್ಣ ಕೊಳ ಇದೆ. ಈ ಕೊಳದಿಂದ ಈ ಬೆಟ್ಟಕ್ಕೆ ಧನುಷ್ಕೋಟಿ ಬೆಟ್ಟ ಅಂತ ಹೆಸರು ಬಂದಿದೆ. ಶ್ರೀರಾಮಚಂದ್ರರು 14 ವರ್ಷ ವನವಾಸದಲ್ಲಿದ್ದಾಗ ಮೇಲುಕೋಟೆ ಮುಖಾಂತರ ಸಂಚರಿಸುವಾಗ ಈ ಬೆಟ್ಟದಲ್ಲಿ ವಿಶ್ರಾಂತಿಗೆ ಅಂತ ತಂಗಿರ್ತಾರೆ. ವಿಶ್ರಾಂತಿಗೆ ಅಂತ ತಂಗಿದ್ದಾಗ ಸೀತಾದೇವಿಗೆ ಬಾಯಾರಿಕೆ ಆಗುತ್ತೆ. ಆಗ ಶ್ರೀರಾಮಚಂದ್ರರು ಒಂದು ಬಂಡೆಗೆ ಬಾಣವನ್ನು ಬಿಟ್ಟು ನೀರು ಚಿಮ್ಮುವಂತೆ ಮಾಡಿ ಸೀತಾದೇವಿಯ ಬಾಯಾರಿಕೆಯನ್ನು ತಣಿಸ್ತಾರೆ. ಶ್ರೀರಾಮಚಂದ್ರರು ತಮ್ಮ ಧನಸ್ಸಿನಿಂದ ಬಾಣವನ್ನು ಬಿಟ್ಟಿದ್ದರಿಂದ ಈ ಸ್ಥಳಕ್ಕೆ ಧನುಷ್ಕೋಟಿ ಅಂತ ಹೆಸರು ಬಂದಿದೆ. ಧನುಷ್ಕೋಟಿಯ ಕಲ್ಯಾಣಿಯು ಈಗಲೂ ಸಹ ಬಿಲ್ಲಿನಿಂದ ಸೀಳಿದ ರೀತಿಯಲ್ಲಿ ಇರುವುದನ್ನು ನಾವು ಗಮನಿಸಬಹುದು. ಇಲ್ಲಿ ನಾವು ರಾಮ ಮತ್ತು ಸೀತೆಯ ಪಾದುಕೆಯ ಗುರುತನ್ನು ಸಹ ನೋಡಬಹುದು. ಈ ಕಲ್ಯಾಣಿಯ ಸಮೀಪದಲ್ಲಿ ಶ್ರೀರಾಮಚಂದ್ರ, ಸೀತಾದೇವಿ, ಲಕ್ಷ್ಮಣ ಮತ್ತು ಆಂಜನೇಯ ಸ್ವಾಮಿ ಇರುವ ದೇವಸ್ಥಾನ ಸಹ ನಿರ್ಮಾಣ ಮಾಡಲಾಗಿದೆ. ಈ ಕಲ್ಯಾಣಿಯ ವಿಶೇಷತೆ ಏನಂತಂದರೆ ಮಳೆಗಾಲದಲ್ಲಿ ಅಥವಾ ಬೇಸಿಗೆ ಕಾಲದಲ್ಲಿ ನೀರು ಒಂದೇ ಪ್ರಮಾಣದಲ್ಲಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.